ಇನ್ನು ಪ್ರಜ್ವಲ್ ರೇವಣ್ಣ ಕೇಸಿನ ಬಗ್ಗೆ ಮಾತಾಡಲೇಬೇಕು. ಪ್ರಜ್ವಲ್ ರೇವಣ್ಣ ಈಗಾಗಲೇ ಹರಸಾಹಸ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಬೇಲ್ ತಗೋಬೇಕು ಅಂತ. ಅದಕ್ಕೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಇವತ್ತು ಜಾಮೀನು ಮತ್ತು ನಿರೀಕ್ಷಣಾ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರ್ಜಿಯ ವಿಚಾರಣೆ ಬರ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಪ್ರಭುಲಿಂಗ ನಾವದಗಿ ಪ್ರಜ್ವಲ್ ಪರವಾಗಿ ವಾದ ಮಾಡ್ತಾರೆ. ಪ್ರಜ್ವಲ್ ಜಾಮೀನು ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಪ್ರಭುಲಿಂಗ ನಾವದಗಿ ಯಾವ್ಯಾವ ಪಾಯಿಂಟ್ಗಳನ್ನು ಎತ್ಕೊಂಡು ವಾದ ಮಾಡಿದ್ದಾರೆ ಅಂತ. ಆರೋಪಿತ ಈ ದೃಶ್ಯಗಳಲ್ಲಿ ಪ್ರಜ್ವಲ್ ಮುಖ ಇಲ್ಲ. ಈ ಡ್ರೈವರ್ ಕಾರ್ತಿಕ್ ದುರುದ್ದೇಶದಿಂದ ಈ ವಿಡಿಯೋನ ಹಂಚಿಕೆ ಮಾಡಿದ್ದಾನೆ. ಇದು ಪ್ರಭುಲಿಂಗ ನಾವದಗಿ ವಾದ ಮಾಡಿದ್ದು. ಆ ಪಾಯಿಂಟ್ಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವುದೇ ಷರತ್ತನ್ನು ವಿಧಿಸಿ ನೀವು ಜಾಮೀನು ನೀಡಬಹುದು ಅಂತ ಪ್ರಭುಲಿಂಗ ನಾವದಗಿ ವಾದ ಮಾಡಿದ್ದಾರೆ. ಇನ್ನು SIT ಪರ SPP ರವಿವರ್ಮ ಕುಮಾರ್, ಪ್ರಜ್ವಲ್ ಈವರೆಗೂ ತಮ್ಮ ಫೋನ್ ಪೊಲೀಸರ ವಶಕ್ಕೆ ಕೊಟ್ಟಿಲ್ಲ. ಅವರ ಮನೆಯ ಬಾತ್ರೂಮ್ನಲ್ಲೇ ಘಟನೆ ನಡೆದಿದೆ. FSL ವರದಿನಲ್ಲಿ ಫೋಟೋಗಳು ರುಜುವಾತಾಗಿವೆ. ಜೀವ ಬೆದರಿಕೆ ಹಾಕಿದ್ರಿಂದ ದೂರು ನೀಡಲಿಕ್ಕೆ ಹಿಂದೇಟನ್ನು ಹಾಕಲಾಗಿತ್ತು, ತಡ ಮಾಡಲಾಗಿತ್ತು. ಮಹಿಳೆ ಮಗಳ ಮೇಲಿನ ದೌರ್ಜನ್ಯದ ವಿಡಿಯೋ ಬಗ್ಗೆಯೂ ಕೂಡ FSL ವರದಿ ಇದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಇವರು ಜಾಮೀನು ಕೊಡಬೇಡಿ ಅಂತ ರವಿವರ್ಮ ಕುಮಾರ್ ವಾದ ಮಂಡನೆ ಮಾಡಿರುವಂಥದ್ದು. SIT ಪರ SPP ಒಂದು ವಿಡಿಯೋದಲ್ಲಿನ ಮಹಿಳೆಯ ದೃಶ್ಯ ಮಾತ್ರ ಸ್ಪಷ್ಟವಾಗಿಲ್ಲ, ಇನ್ನೆಲ್ಲ ವಿವರಗಳು ಕೂಡ ಇವೆ. ಈ ಹಿಂದೆಯೂ ಕೂಡ ದೇಶ ತೊರೆದಿದ್ದರಿಂದ ಪ್ರಜ್ವಲ್ಗೆ ಜಾಮೀನು ಕೊಡಬಾರದು ಅನ್ನುವಂಥದ್ದು ರವಿವರ್ಮ ಕುಮಾರ್ ಅವರ ವಾದ.